ಮಾಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಬಹುತೇಕ ಉತ್ತರ ಸಿಕ್ಕಿದೆ. ಇದೇ ವಾರ ಕನ್ಫರ್ಮ್ ಆಗಿ ಸಂಪುಟ ವಿಸ್ತರಣೆ ಆಗಲಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ಬಂದಿದೆ ವರಿಷ್ಠರಿಂದ. ಹಾಗಾಗಿ ದೆಹಲಿಗೆ ಹೋಗ್ತಿದ್ದಾರೆ. ಇವತ್ತೇ ಸಾಯಂಕಾಲದ ಹೊತ್ತಿಗೆ ಲಿಸ್ಟ್ ಔಟ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಕೌಂಟ್ ಡೌನ್. ನಾಳೆ ಬೆಳಿಗ್ಗೆ ದೆಹಲಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಯಾಣ ಬೆಳೆಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಸರ್ಕಾರದ ಸಮಸ್ಯೆ ಕುರಿತು ಹಿರಿಯ ವಕೀಲರ ಜೊತೆಗೆ ಚರ್ಚೆ ಇದೆಯಂತೆ, ಅದನ್ನು ಮುಗಿಸ್ಕೊಂಡು ಹೋಗ್ತಾರೆ. ಸಂಜೆ 6ಕ್ಕೆ ರಾಜ್ಯದ ಸಂಸದರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮೀಟಿಂಗ್ ಇದೆ. ನಾಳೆ ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಂಗಳವಾರ ಕಾಂಗ್ರೆಸ್ ಹೈಕಮಾಂಡ್ ಜೊತೆ ಮುಖ್ಯಮಂತ್ರಿಗಳ ಮಾತುಕತೆ ಇದೆ. ಫೈನಲ್ ಟಚ್ ಸಂಪುಟಕ್ಕೆ. ಸಂಪುಟ ವಿಸ್ತರಣೆ ವಿಚಾರವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸುತ್ತಿದ್ದಾರೆ. ಅಲ್ಲಿಗೆ ಲಿಸ್ಟ್ ಅನ್ನ ಫೈನಲ್ ಮಾಡಿಕೊಂಡೇ ಬರ್ತಾರೆ ಈ ಬಾರಿ ದೆಹಲಿಗೆ ಹೋದಂತ ಸಂದರ್ಭದಲ್ಲಿ. ಅಲ್ಲಿಗೆ ಬುಧವಾರ ಇಲ್ಲ ಗುರುವಾರ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರಕ್ಕೆ ಸಿದ್ಧತೆಗಳಾಗ್ತಾ ಇದ್ದಂಗೆ ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ಲಿಸ್ಟ್ ಫೈನಲ್ ಆಗಿದೆ. ಬಟ್ ಹೈಕಮಾಂಡ್ ಅಂದ್ರೆ ವರಿಷ್ಠರು ಓಕೆ ಅಂದ್ರೆ ಅದೇ ಲಿಸ್ಟ್ ಔಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಅಳದು ತೂಗಿ ಹೊಸ ಮುಖ ವರ್ಸಸ್ ಹಿರಿಯರು ಅಂದ್ರೆ ಅನುಭವ ಇದ್ದಂತ ಕೆಲ ಮಾಜಿ ಸಚಿವರಿಗೂ ಕೂಡ ಮತ್ತೊಮ್ಮೆ ಸಚಿವ ಪಟ್ಟ ಸಿಗೋದು ಕನ್ಫರ್ಮ್ ಆಗಿದೆ. ಅದು ಕೂಡ ಒಂದು ಫಾರ್ಮುಲಾ ಸಿದ್ಧಪಡಿಸ್ಕೊಂಡಿದ್ದಾರೆ. ಅದನ್ನ ಅಳವಡಿಸ್ಕೊಂಡು ಒಂದು ಪಟ್ಟಿಯನ್ನ ಫೈನಲ್ ಮಾಡ್ಕೊಂಡೇ ಹೋಗ್ತಾ ಇರೋದ್ರಿಂದ ವರಿಷ್ಠರು ಓಕೆ ಅಂದ್ರೆ ನಾಳೆ ಅಥವಾ ನಾಡಿದ್ರಲ್ಲೇ ಲಿಸ್ಟ್ ಔಟ್ ಆಗುತ್ತೆ. ನೂತನ ಸಚಿವರ ಪ್ರಮಾಣ ವಚನ ಇದೇ ವಾರದಲ್ಲಿ ನಡೆಯಲಿದೆ.